ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು GST ಗುಂಗಲ್ಲಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ಒಬ್ಬೊಬ್ಬರು ಒಂದೊಂದು ಫ್ಲೇವರ್ ರೀ, ಸಕ್ಕದಾಗಿ ಮಾತಾಡ್ತಾರೆ. ಅದು ನನಗೆ ಮುಗ್ಸೋಕ್ಕೆ ಮನಸ್ಸಿಲ್ಲ, ನಾನೇ ಮುಗಿಸಲ್ಲ, ಹಂಗಾಗ್ಬಿಟ್ಟಿದೆ. ಆಮೇಲೆ ಸರ್ ಇದು ಅರ್ಧ ಆಗಿದೆ, ಕಂಪ್ಲೀಟ್ ಮಾಡೋಣ ಆ ರೇಂಜಿಗೆ ಹೋಗ್ತಾ ಇದೆ GST, ಅಷ್ಟು ಖುಷಿಯಾಗಿದೆ. ಆ್ಯಂಡ್ ನನ್ನ ಫೇವ್ರೇಟು, ನಾನು ನಿಜವಾಗ್ಲೂ ತುಂಬ ವರ್ಷದಿಂದ ವೇಟ್ ಮಾಡ್ತಿದ್ದ ಒಂದು ಸೂಪರ್ ಡೂಪರ್ ಕಲಾವಿದರು ನಮ್ಮ ಜೊತೆ ಕೂತಿದ್ದಾರೆ. ಅವರನ್ನು ಪದಗಳಲ್ಲಿ ವರ್ಣಿಸೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ಬಿಕಾಸ್ ಅವರಷ್ಟು ಒಳ್ಳೆ ಆರ್ಟಿಸ್ಟು, ಅಷ್ಟು ದೊಡ್ಡ ಆರ್ಟಿಸ್ಟು, ಅಷ್ಟು ಒಳ್ಳೆ ಕಲಾವಿದರು, ನಮ್ಮ ಫೇವ್ರೇಟು. ಈಗಲೂ ನಾನು ಮೊಬೈಲಲ್ಲಿ ಎಷ್ಟೊಂದು ವೀಡಿಯೋಗಳನ್ನ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ. ಭರ್ಜರಿ ಸಿಕ್ಕಾಪಟ್ಟೆ ಅವ್ರದ್ದು. ನನ್ನ ಫೇವ್ರೇಟ್ ಅಂತ ಅದಕ್ಕೆ ಹೇಳಿದ್ದು. ರವಿಶಂಕರ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ರವಿಶಂಕರ್ ಸರ್ ಅನ್ನೋಕ್ಕೆ ಮನಸ್ಸು ಬರಲ್ಲ, ಡಾಕ್ಟರ್ ವಿಠಲ್ ರಾವ್ ಅವರು. ಸೊ ನೋಡಿ, ಒಂದು ಕ್ಯಾರೆಕ್ಟರ್ ಮೂಲಕ ನಾವು ಎಷ್ಟು ವರ್ಷಗಳನ್ನು ಗುರುತಿಸ್ತೀವಿ ಅಂದರೆ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರು ಮರೆಯೋದೇ ಇಲ್ಲ ಆ ಪಾತ್ರನ, ನಾವು ಅಷ್ಟು ಇಷ್ಟಪಡ್ತೀವಿ. ಸರ್, ವೆಲ್ಕಮ್ ಟು ಮೈ ಶೋ. ಆ್ಯಂಡ್ GSTನಲ್ಲಿ ನಿಮ್ಮನ್ನು ನೋಡಿ, ಆ ಟ್ರೇಲರಲ್ಲಿ ನೋಡಿ, ನನಗೆ ನಿಜವಾಗ್ಲೂ ಏನೇ ಟೆನ್ಷನ್ ಇರಲಿ, ಒಂದ್ಸತಿ ಅದೇನಾದ್ರು ನೋಡಿದ್ರೆ ಅಥವಾ ಡಾಕ್ಟರ್ ವಿಠಲ್ ರಾವ್ನ ನೆನೆಸ್ಕೊಂಡ್ರೆ ಅಥವಾ ಆ ವೀಡಿಯೋಸ್ ನೋಡಿದ್ರೆ ಆ ಸೆಕೆಂಡಿಗೆ ನಿಜವಾಗ್ಲೂ ರಿಲ್ಯಾಕ್ಸ್ ಆಗೋದು ನಿಜ. ನಾನೊಬ್ಬಳೇ ಅಲ್ಲ, ಸುಮಾರು ಜನಕ್ಕೆ ಆ ಥರ ಆಗುತ್ತೆ. ಸೊ ಒಬ್ಬ ಕಲಾವಿದಾಗಿ GSTನಲ್ಲಿ ನಿಮ್ಮನ್ನು ನೀವು ಯಾವ ಥರ ನಮ್ಮನ್ನು ತಲುಪ್ತೀರಾ ಅಥವಾ ನಿಮ್ಮನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಎಸ್, ಒಂದು ನೀವು ನನ್ನ ಬಗ್ಗೆ ಒಂದಷ್ಟು ಮಾತಾಡಿದ್ರಿ, ಅದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಯಾಕೆಂತಂದರೆ ಒಂದು ಪಾತ್ರ ಅಂತ ಬಂದಾಗ, ಒಂದು ಪಾತ್ರವನ್ನು ಒಬ್ಬ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದಾಗ ಅದಕ್ಕೆ ನಾವು ಜೀವ ತುಂಬಿ ನಟಿಸಬಲ್ಲೆವಾ ಅನ್ನೋದನ್ನು ನಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದರೂ ಕೂಡ ಆ ನಂಬಿಕೆನ ಹುಟ್ಟಿಸೋನು ಒಬ್ಬ ನಿರ್ದೇಶಕ. ನೀವು ಹೇಳ್ದಂಗೆ ಅಲ್ಲಿ ನಾನು ಹಲವಾರು ಸೀರಿಯಲ್ ಮುಖಾಂತರ ಅಥವಾ ಸಿನಿಮಾ ಮುಖಾಂತರ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ನಿಮ್ಮನ್ನ ತುಂಬ ಅದ್ಭುತವಾಗಿ ತಲುಪಿರ್ಬೋದು. ಅದು ಕೂಡ ಒಬ್ಬ ಡೈರೆಕ್ಟ್ರಿಗೆ ಸಲ್ಲಬೇಕಾದಂಥ ಕ್ರೆಡಿಟು. ಸೊ ಇಲ್ಲೂ ಅಷ್ಟೇ, ನೀವು GST ಬಗ್ಗೆ ಮಾತಾಡ್ತಿದ್ರಿ, ಇಲ್ಲೂ ಅಷ್ಟೇ ನಮ್ಮ ಸೃಜನ್ ಲೋಕೇಶ್ ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ GST, ಗೋಸ್ಟ್ ಇನ್ ಟ್ರಬಲ್ ಅಥವಾ ಗೋಸಿ ಇನ್ ಥಿಯೇಟರ್ ಅಂತ ಏನು ಬೇಕಾರಾಗಿರ್ಬೋದು, ಅವನ ಪರಿಕಲ್ಪನೆ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿರೋದು. ಸೊ ಆ ಪಾತ್ರಕ್ಕೆ ನಾನು ಜೀವ ತುಂಬಬಲ್ಲೆ ಅಥವಾ ತುಂಬಿಸ್ತೀನಿ ಅಥವಾ ಹೀಗೆ ತುಂಬಿ ನಟಿಸುವಂಥ ಕಲಾವಿದ ಅನ್ನೋ ನಂಬಿಕೆಯಿಂದ ನನ್ನ ಕರ್ಕೊಂಬಂದು ಆ ಪಾತ್ರವನ್ನು ನಮ್ಮ ಸೃಜಾ ಅದಕ್ಕೆ ಒತ್ತು ಕೊಟ್ಟು ನನ್ನ ಕೈಲಿ ನಡೆಸಿದ್ದಾನೆ. ಅದಕ್ಕೆ ನಾನು ಚಿರಋಣಿ ಅದಕ್ಕೆ. ಏಕೆಂದರೆ ಇದು ಸಿನಿಮಾ ಜನಗಳು ನೋಡಿ ನಮ್ಮ ಬೆನ್ನು ತಟ್ಟಿದಾಗ ಅದರ ಏನು ನಾವು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ಸಂಪೂರ್ಣ ಫಲ ಅಲ್ಲಿ ಸಿಗುತ್ತೆ ನಮಗೆ. ಸೊ ಯಾವಾಗಲೂ ಅಷ್ಟೇ, ಯಾವುದೇ ಸಿನಿಮಾ ಮಾಡುವಾಗಲೂ ಅಷ್ಟೇ, ಯಾವುದೇ ಪಾತ್ರ ಮಾಡುವಾಗಲೂ ಅಷ್ಟೇ, ನಾವು ತುಂಬ ಚೆನ್ನಾಗಿ ಜನಗಳ ಮನಸ್ಸನ್ನು ಗೆಲ್ಲಬೇಕು, ಆ ಪಾತ್ರದ ಮುಖಾಂತರ ಅವರ ಮನಸ್ಸನ್ನು ಗೆದ್ದುಬಿಡ್ಬೇಕು, ನುಗ್ಗಿಬಿಡ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ ಒಂದು ತುಡಿತ ಯಾವಾಗಲೂ ಇರ್ತವೆ ಕಲಾವಿದನಿಗೆ. ನನಗಂತಲ್ಲ, ಪ್ರತಿಯೊಬ್ಬ ಕಲಾವಿದನಿಗೂ ಇದು ಇರಬೇಕು, ಅದು ಯಾವುದೇ ಪಾತ್ರ ಮಾಡಲಿ, ಏನೇ ಆಗಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಸೃಜನ್ನ ಇವತ್ತು ಫಸ್ಟ್ ಟೈಮ್ ಈ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ನನಗೇನು ಆಶ್ಚರ್ಯನೇ ಇಲ್ಲ. ಯಾಕೆಂತಂದರೆ ಅವರು ಬಂದಿರುವಂಥ ಹಿನ್ನೆಲೆ ಒಂದು ದೊಡ್ಡ ಕುಟುಂಬದಿಂದ ಬಂದಿರುವಂಥ ಸಾಮಾನ್ಯವಾದ ಕುಟುಂಬ ಅಲ್ಲ, ಅಣ್ಣ ಅವ್ರನ್ನೇ ಕೊಡುಗೆಯಾಗಿ ಕೊಟ್ಟಂಥ ಕುಟುಂಬ ಇದೆ. ಅವರ ಆಶ್ರಯದಲ್ಲಿ ಅಣ್ಣವರಿದ್ದರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಯಾಕೆಂದರೆ ಅಂಥ ದೊಡ್ಡ ಫ್ಯಾಮಿಲಿ, ಸುಬ್ಬಯ್ಯನಾಡು ಅಂತಂದರೆ ಏನು ತಮಾಷೆನ. ಅದಕ್ಕೆ ನಾನು ಇಬ್ಬರಿಗೂ ಹೇಳ್ತಿದ್ದೆ, ವಿಶ್ವದ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರ ಮನೆಗೆ ಮುಟ್ಟದಂಥ ಮತ್ತೊಂದು ಕುಟುಂಬ ಅಂತಂದರೆ ಅಣ್ಣವ್ರನ್ನ ಬಿಟ್ಟರೆ ಅದು ಸುಬ್ಬಯ್ಯನಾಡು ಕುಟುಂಬ. ಅದು ಸುಬ್ಬಯ್ಯನಾಡು ಸರ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಗಿರ್ಜಾ ಆಂಟಿ ಆಗಿರ್ಬೋದು, ನಮ್ಮ ಸುಜಾ ಆಗಿರ್ಬೋದು, ಅವರ ಅಕ್ಕ ಪೂಜಾ ಲೋಕೇಶ್ ಆಗಿರ್ಬೋದು, ನಾವು ಶಿಲ್ಪ ಅಂತ ಕರಿತೀವಿ ಅವಳನ್ನ, ಅವರಾಗಿರ್ಬೋದು. ಇಲ್ಲಿ ಎಲ್ಲ ನಟರು ಇಲ್ಲೇ ಇದ್ದಾರೆ. ನಿಮ್ಗೆ ಯಾವ ಪಾತ್ರಗಳು ಬೇಕು ಅವ್ರ ಕೈಲಿ ಮಾಡಿಸ್ಕೋಬೋದು. ನಾವು ಸುಮ್ಮನೆ ಅಡಿಷನಲ್ ಅಷ್ಟೇ, ಸುಮ್ಮನೆ ಕರ್ಕೊಂಬಂದು ಹಾಕಿದ್ದಾರೆ. ಅಲ್ಲ, ಈಗ ಶಿಲ್ಪಕ ಏನು ಪೂಜಕ ಅಂತ ಕರಿತೀವಲ್ಲ, ಅವರು ಉಲ್ಟಾ ಪಲ್ಟಾನಲ್ಲಿ ಅದ್ಭುತ ನಟಿ. ನೀವು ಈಗ ಸಿಲಿಲಲ್ಲಿ ಬಗ್ಗೆ ಹೇಳ್ತಿದ್ರಲ್ಲ, ಆ ಸಿಲಿಲಲ್ಲಿ ಒಳಗಡೆ ಯಾವಾಗಲೂ ದಮ್ಮು ಅಂತ, ಆ ದಮ್ಮು ಕ್ಯಾರೆಕ್ಟ್ರೇ ನಮ್ಮ ಶಿಲ್ಪ, ಪೂಜಾ ಲೋಕೇಶ್ ಮಾಡಿದ್ದು. ಅವಳು ಆ್ಯಕ್ಚುಲಿ ಈ ಮಂಜು ಭಾಷಿಣಿಯವರ ಬದಲಾಗಿ ಅವಳೇ ಮಾಡಬೇಕಾಗಿತ್ತು. ಸಡನ್ನಾಗಿ ಅವಳಿಗೆ ಚೆನ್ನೈಯಲ್ಲಿ ಒಂದು ದೊಡ್ಡ ಅವಕಾಶ ಬಂದಿದ್ದರಿಂದ ಅದನ್ನು ಬಿಟ್ಟು ಹೋಗಬೇಕಾಯ್ತು, ಸಿಲ್ಲಲ್ಲಿ ಬಿಟ್ಟು.
ಸೊ ಅವಳು ಬಿಟ್ಟು ಹೋದ್ಲು ಅಂದ ತಕ್ಷಣ ಅವಳನ್ನ ನಾವು characterನ ಬಿಡ್ಲಿಲ್ಲ. ಕ್ಯಾರೆಕ್ಟರ್ ಬಿಡಲಿಲ್ಲ. ದಮ್ಮು ಅಂತ ಇರಲೇಬೇಕು ಅಂತ ಅಂದ್ಬಿಟ್ಟು ಆ ದಮ್ಮು ಕ್ಯಾರೆಕ್ಟ್ರೇ ನಮ್ಮ ಪೂಜಾ ಲೋಕೇಶ್ ಮಾಡಿದ್ದು. ಸುಮಾರು ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಆ ದಮ್ಮನೇ ನಮ್ಮ ಲೋಕೇಶ್ ಸರ್ ಅವರ ಕುಟುಂಬದ ಕುಡಿ ಪೂಜಾ ಲೋಕೇಶ್, ನಮ್ಮ ಸೃಜನ್ ಅವರ ಅಕ್ಕ, ಅವಳೇ ದಮ್ಮು. ಇವತ್ತು ತಿಳ್ಕೊಳ್ಳಿ ಎಲ್ಲರೂ. ಹೌದೌದೌದು. ಸೊ ಹಂಗಾಗಿ ಅವನಿಗೆ ಅಂದರೆ ಈ ಕುಟುಂಬದ ಬಗ್ಗೆ ಅನಾವಶ್ಯಕವಾದ ನಿರೂಪಣೆಯೂ ಬೇಕಾಗಿಲ್ಲ, ಎಲ್ಲರಿಗೂ ಕರೆಕ್ಟ್. ಗೊತ್ತಿದೆ. ಹೌದು. ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಈ ಕುಟುಂಬದಲ್ಲಿ ಎಲ್ಲವೂ ಮೊದಲಾಗಿದ್ದು, ಕನ್ನಡ ಚಿತ್ರರಂಗದಲ್ಲಿ ಏನೇನು ಮೊದಲು ಆಗಿದೆಯೋ ಆ ಎಲ್ಲ ಮೊದಲುಗಳು ಈ ಕುಟುಂಬದಿಂದನೇ ಪ್ರಾರಂಭ ಆಗಿದ್ದು. ಫೌಂಡೇಶನ್. ಎಸ್ ಒಂದು ಮೊಟ್ಟ ಮೊದಲ ಕನ್ನಡ ಚಿತ್ರದ ನಾಯಕ ನಟ ಆಗಿರ್ಬೋದು ಅವರೇ, ಸುಫೈನಾಡು. ಒಂದು ಮೊಟ್ಟ ಮೊದಲ ಸಂಗೀತ ನಿರ್ದೇಶಕ ನಾಗೇಂದ್ರ ರಾಯರು ಅವರು. ಅವರ ಸಿನಿಮಾದಲ್ಲಿ ಮೊಟ್ಟ ಮೊದಲ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿದ್ದು ಕೂಡ ಈ ಸಿನಿಮಾದಿಂದನೇ, ಅವರ ಧರ್ಮಪತ್ನಿಯವರು. ಸೊ ಎಲ್ಲವೂ ಮೊಟ್ಟ ಮೊದಲುಗಳೇ ಎಲ್ಲವೂ ಕೂಡ ನೀವು. ಸೊ ಹಂಗಾಗಿ ಅಣ್ಣವ್ರದ್ದು ಒಂದು ದೊಡ್ಡ ಮನೆ ಆದರೆ ಇದು ಒಂದು ದೊಡ್ಡ ಮನೆಯೇ ಆ ಒಂದು ಸಮಯದಲ್ಲಿ. ಸೊ ಹಂಗಾಗಿ ಆ ಪರಂಪರೆಯಿಂದ ಬಂದಿರುವಂಥ ನಮ್ಮ ಸೃಜನ, ಅವನಿಗೆ ಎಲ್ಲ ಥರದ ಸಿನಿಮಾ ನಾಲೆಡ್ಜು ಇದೆ. ನಾಟಕದ ರಂಗಭೂಮಿದಾಗಿರ್ಬೋದು, ಸಿನಿಮಾದಾಗಿರ್ಬೋದು, ಒಂದು ಅಭಿನಯದಾಗಿರ್ಬೋದು, ಒಂದು ಡೈರೆಕ್ಷನ್ದಾಗಿರ್ಬೋದು, ಎಡಿಟಿಂಗ್ ಸೆನ್ಸ್ ಆಗಿರ್ಬೋದು, ಒಂದು ಸಂಗೀತದ ಬಗ್ಗೆ ಆಗಿರ್ಬೋದು, ಎಲ್ಲವೂ ಗೊತ್ತಿರದೆ. ಸ್ವಲ್ಪ ಲೇಟ್ ಮಾಡ್ದ ಅಷ್ಟೇ ಅವನು. ನಿಜ, ಯಾವತ್ತೂ ಆಗಬೇಕಾಯ್ತು. ಸುಮ್ಮನೆ ಅಭಿನಯದ ಮೇಲೆ ಆಸಕ್ತಿ ತೋರಿಸ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದ. ನಮಗೇನೋ ಬರಲ್ಲ, ಅಟ್ಲೀಸ್ಟ್ ನಾವು ಆ್ಯಕ್ಟ್ ಮಾಡ್ಕೊಂಡು ಇದ್ಬಿಡ್ತೀವಿ. ಅವನಿಗೆಲ್ಲ ಬರುತ್ತೆ, ಅವನಿಗೆಲ್ಲ ಬರುತ್ತೆ ಅವನಿಗೆ. ಸೊ ಅವನು ಗುಡ್, ಓಕೆ ಸರ್, ಇದಕ್ಕಿಂತ ಲೇಟ್ ಮಾಡಿದ್ರೆ ಚೆನ್ನಾಗಿರ್ತಿಲ್ಲ, ರೈಟ್ ಟೈಮ್ಗೆ ಬಂದ ಅಂತ ಅನ್ಕೋತೀನಿ. ಇನ್ನು ಬೇಗನೆ ಬರ್ಬೋದಿತ್ತು. ಆ್ಯಕ್ಚುಲಿ ನನಗೆ ಇನ್ನೊಂದು ಆಫರು ಬಂದಿತ್ತು, ಅದು ಒಂದು ತೆನಾಲಿ ರಾಮ ಅಂತ ಸಿನಿಮಾ. ಅದನ್ನು ಒಬ್ಬರು ನನಗೆ ಆಫರ್ ಮಾಡಿದಾಗ ಡೈರೆಕ್ಟ್ರ್ ಕೊಡ್ತೆ ನಮಗೆ ಅಂತ ಹಿಂಗೆ ಡಿಸ್ಕಸ್ ಮಾತಾಡ್ತಿದ್ದಾಗ ನಾನು ಅವ್ರಿಗೆ ಹೇಳಿದೆ, ಒಂದು ಕೆಲಸ ಮಾಡಿ, ಈ ಸಿನಿಮಾ ಇದು ಡೈರೆಕ್ಷನ್ನ ನಮ್ಮ ಸೃಜನಿಗೆ ಕೊಡಿ, ಅವ್ನು ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಅವನು ಇದ್ದ ಗೊತ್ತಲ್ಲ. ಎಸ್. ಆಮೇಲೆ ಅದು ಹಂಗೆ ನಿಂತೋಯ್ತದ್ದು. ಯಾಕೆಂದರೆ ಅವನಿಗೆ ಸೆನ್ಸ್ ಇದೆ, ಅವನಿಗೆ ಒಂದು ಸೆಟ್ ಯಾವ ರೀತಿ ಇರಬೇಕು ಅಂತ ಗೊತ್ತಿದೆ. ಅಲ್ಲಿಂದನೇ ಬಂದಿದ್ದಲ್ವಾ, ಹಿನ್ನೆಲೆಯಿಂದ ಒಂದು ಸೆಟ್ ಹೇಗಿರಬೇಕು, ಒಬ್ಬ ಕಲಾವಿದನೇ ಹೇಗೆ ತೋರಿಸ್ಬೇಕು, ಆ ಕಲಾವಿದನ ಅಕ್ಕಪಕ್ಕ ಅವನ ಹೆಂಡತಿ, ಮಕ್ಕಳು, ರಾಜರ ಮನೆತನ ಅಥವಾ ಅರಮನೆ ಒಳಗಿನ ಒಂದು ಸಭೆ ಎಲ್ಲವೂ ಗೊತ್ತಿರುವಂಥದ್ದೇ ಅವನಿಗೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವನಿಗೆ ಕೊಡಿ, ಅವನ ಡೈರೆಕ್ಷನ್ ಕೊಟ್ಟು ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಆಮೇಲೆ ಕಾರಣಾಂತರದಿಂದ ಅದು ಕೈಗೂಡಲಿಲ್ಲ, ಮಾಡಲಿಲ್ಲ. ಯಾಕೆಂದರೆ ಅವ್ರು ಬರ್ತಾ ಇಲ್ಲ, ನೀವು ಶ್ರೀಕೃಷ್ಣ ದೇವರಾಯನ ಪಾತ್ರ ಮಾಡಿ ಅದನ್ನು ತೂಗ್ಸೋಕೆ ಯಾರಿಲ್ಲ ಅಂತ ಹಿಂಗೆಲ್ಲ ಬರೋಕ್ಕೆ ಶುರು ಆದರು. ಬೇಡ ಅಂತ ನಿಲ್ಲಿಸ್ಬಿಟ್ವಿ. ಆಮೇಲೆ ಅದು ಮುಂದುವರಿಲ್ಲ. ಆಮೇಲೆ ಯಾಕೆ ಈ ಮಾತು ಹೇಳಿದೆ ಅಂತಂದರೆ ಅವನ ಮೇಲೆ ನನಗೆ ಅಷ್ಟು ನಂಬಿಕೆ, ಸೃಜನನ ಮೇಲೆ. ಸೊ ಹಂಗಾಗಿ ಇವತ್ತು ಇದನ್ನು GST ಮಾಡುವಾಗ ಅವನು ಆ್ಯಕ್ಚುಲಿ ಫಸ್ಟ್ ನನಗೆ ಕಾಸ್ಟೇ ಆಗಿರಲಿಲ್ಲ ಪಿಕ್ಚರ್ಗೆ. ಅಯ್ಯಯ್ಯೋ, ಇಷ್ಟು ಮಾತಾಡಿದ್ಮೇಲೆ ಹೇಳ್ತಾರೆ. ಅವನು ಸಿನಿಮಾ ಮಾಡ್ತಿದ್ದ, ಯಾಕೆ ನನಗೆ ಕರೀಲಿಲ್ಲ ಮಚ್ಚ ಅಂತ ನಾನು ಹಿಂಗೆ. ಓಕೆ, ಏನಿರ್ಬೋದು, ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದೊಂದು ಪರಿಕಲ್ಪನೆ ಇರುತ್ತೆ. ಒಂದು ಗುಂಪು ಇವ್ರಿಗೆ ಈ ಕ್ಯಾರೆಕ್ಟ್ರ್, ಇವ್ರಿಗೆ ಈ ಕ್ಯಾರೆಕ್ಟ್ರ್, ಇವ್ರಿಗೆ ಇದಕ್ಕೆ ಅಂತ ಮುಂಚೆನೇ ಫಿಕ್ಸ್ ಆಗಿ ಆದಮೇಲೆ ನಾನು ಅಂತ ಹೋದರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ಫ್ರೆಂಡ್ಶಿಪ್ಪಲ್ಲೂ ಎಷ್ಟು ಯೋಚನೆ ಮಾಡಬಹುದು. ಹೌದು, ಯಾಕೆ ಅಂತಂದರೆ ಅವ್ನಿಗೇನೋ ಒಂದು ಆಲೋಚನೆ ಇರುತ್ತೆ, ಒಂದು ಏನೋ ಒಂದು ಸಿನಿಮಾ ಇಸ್ ಎ ಟೀಮ್ ವರ್ಕ್, ಒಬ್ಬರಿಂದ ಆಗುವಂಥದ್ದಲ್ಲ. ಸೊ ಅದನ್ನೆಲ್ಲ ಅವ್ನು ಸೆಟ್ ಮಾಡ್ಕೊಂಡಾದ್ಮೇಲೆ ಆ ಸೆಟ್ಟಲ್ಲಿ ನಾನು ಮೂಗು ತೋರಿಸಿ ಅದನ್ನ ಕೆಡ್ಸೋಕ್ಕೆ ಅವನಿಗೂ ಮುಜುಗರ ತರುವಂಥ ಕೆಲಸ ಮಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದು ದಿನ ಟಕ್ಕಂತ ನನಗೆ ಆಫರ್ ಬಂತು, ಇಲ್ಲ ಮುಂಚೆ ಒಂದು ಕ್ಯಾರೆಕ್ಟರ್ ಇದೆ, ನೀನೇ ಮಾಡಬೇಕು ಹಿಂಗೆ ಅಂತ. ಸರಿ, ಆ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ದ. ಅವನಿಗೂ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಸೆಟ್ಟಿಗೆ ಹೋದ್ಮೇಲೆ, ಸರಿ ಮುಂಚೆ ನೀನು ಬ್ಯಾಂಕ್ ಮ್ಯಾನೇಜರು, ನಿನ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಮಾಡಬೇಕು, ನಿನಗೆ ಏನು ಡೈಲಾಗ್ ಬರೀಬೇಕು ಗೊತ್ತೇ ಆಗ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂತ. ಹೆಂಗೋ ಮಾಡ್ದೆ. ನನಗೆ ಗೊತ್ತು ಅವ್ನು ಏನೋ ಯೋಚನೆ ಮಾಡ್ತಾನೆ ಅಂದ್ಬಿಟ್ಟು ನಾನು ಮೇಕಪ್ ಹಾಕೊಟ್ಟು ಸುಮ್ಮನೆ ಬಟ್ಟೆ ಹಾಕೊಂಡು ಕೂತಿದ್ದೆ ಅವ್ನು ಕರೆಯೋವರೆಗೂ. ಆಮೇಲೆ ಅಲ್ಲಿಂದ ಸ್ಪಾಂಟೇನಿಯಸ್ ಆಗಿ ಒಂದೊಂದು ಲೈನ್ ಹೇಳ್ತಾ ಬಂದ. ಸ್ಕ್ರಿಪ್ಟಲ್ಲಿತ್ತು, ಒಂದು ಬೌಂಡೆಡ್ ಸ್ಕ್ರಿಪ್ಟ್ ಅಂತ ಆಗಿತ್ತು. ಆ ಸ್ಪಾಟಲ್ಲಿ ಒಬ್ಬ ನಿರ್ದೇಶನಿಗೆ ತೃಪ್ತಿ ಅನ್ನೋದು ಇರೋದಿಲ್ವಲ್ಲ, ಕಲಾವಿದನಿಗೆ ಎಷ್ಟು ತೃಪ್ತಿ, ಏನೇ ಪಾತ್ರ ಮಾಡಿದ್ರು ತೃಪ್ತಿ ಅಂತ ಇರೋದಿಲ್ವೋ, ಒಬ್ಬ ನಿರ್ದೇಶಕನಿಗೂ ಕೂಡ ಅಷ್ಟೇ. ಅಲ್ಲಿ ಬಂದಾಗ ನಾಣಿನೋ, ಗಿರಿನೋ, ಅಥವಾ ರವಿನೋ, ಅಥವಾ ಶರತನೋ, ಅಥವಾ ಶೋಭಿನೋ ಯಾರೋ ಬಂದು ನಿಂತಿದ್ದಾಗ ಅಲ್ಲಿ ನಿರ್ದೇಶಕನಿಗೆ ಮತ್ತೊಂದು ಏನೋ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಅವ್ನು ಏನೇ ಯೋಚನೆ ಮಾಡ್ತಿದ್ದ, ಇಲ್ಲ ನಮ್ಮ ಪಾಂಚಾಲಿ ಹತ್ರ ಹಿಂಗೆ ಮಾಡಿಸ್ಬೋದಲ್ಲ, ಅದೇನೋ ಅಂದ್ಕೊಂಡಿದ್ದೆ, ಬೇಡ ಹಿಂಗೆ ಮಾಡ್ತಾನೆ. ನಿಲ್ಲಲ್ಲ ಕ್ರಿಯೇಟಿವಿಟಿ ಒಬ್ಬ ನಿರ್ದೇಶನಿಗೆ. ನಮ್ಮ ಪಾತ್ರ ಏನಲ್ಲಿ ಅವರು ಡೈರೆಕ್ಟ್ರ್ ಏನು ಹೇಳ್ತಾರೋ ಅದನ್ನು ತೊಗೋಬೇಕು, ಅದು ಮಾಡಬೇಕು. ಅದು ಅವರು ಡೈರೆಕ್ಟ್ರ್ ಏನು ಹೇಳ್ತಾರೋ ಅಕಸ್ಮಾತ್ ಬೇಡ ಅಂತ ಹೇಳಿದ್ರೆ ಅದು ಮರೆಯುವಂಥ ತಾಕತ್ತಿರಬೇಕು, ಮರೀಲೂ ಬೇಕು, ಅಡಾಪ್ಟು ಮಾಡ್ಕೋಬೇಕು, ವಾಪಸ್ ಹಾಗೆ ಪ್ರೆಸೆಂಟು ಮಾಡಬೇಕು. ಈ ಥರದ ಚಾಲೆಂಜ್ ನಮಗೆ.
ಅವ್ನ ಕ್ರಿಯೇಟಿವಿಟಿ ಜೊತೆ ನಮಗೆ ಒಂಥರ ಚಾಲೆಂಜಿಂಗ್ ಆಟ. ಏನೋ ಈ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣಸಂಕಟ ಅಂತೀವಲ್ಲ. ಬಟ್ ನೀವು ಹಂಗೆ ಜೆಲ್ ಆಗಿದ್ದೀರಲ್ಲ ಅದೇಳಿ ಅವ್ರ ತಕ್ಕಂಗೆ. ಹೌದೌದು. ಅದು ಏನಂತಂದರೆ ಒಂದು ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ. ಎಲ್ಲ ಕ್ಲೋಸ್ ಫ್ರೆಂಡ್ ಸರ್ಕಲ್, ಎಲ್ಲರೂ ತುಂಬ ಆತ್ಮೀಯ ಬಳಗ, ಫ್ಯಾಮಿಲಿ ಸೇರಿದಂಗೆ ಎಲ್ಲರೂ ಕೂಡ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು. ನಮ್ಮ ನಾಣಿ ಆಗಿರ್ಬೋದು, ಶೋಭಿ ಆಗಿರ್ಬೋದು, ಶರತ ಆಗಿರ್ಬೋದು, ಗಿರಿ ಆಗಿರ್ಬೋದು, ಎಲ್ಲ ರಾಕ್ಷಸರೇ. ಏನು ಪಾತ್ರ ಕೂಡ ಹಿಂಗೆ ಗಸಗಸಂದ ಅಗದು ನುಂಗಿ ಬಿಡುವಂಥವ್ರು. ಅಲ್ಲೊಂದು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕಂತ ಅಲ್ಲಿ. ಆಮೇಲೆ ಅಲ್ಲಿ ನಗು ಅನ್ನೋದೇ ಇರಬೇಕಾಯ್ತು, ಅದು ಬಿಟ್ಟು ಬೇರೆ ಆಲೋಚನೆ ಇಲ್ಲ ಅಲ್ಲಿ. ಯಾಕೆಂತಂದರೆ ಒಂದು ಸಿನಿಮಾ ಅಂತ ಮೊದಲನೇ ಡೈರೆಕ್ಷನ್ ಬೇರೆ. ಒಂದು ಸಿನಿಮಾ ನಾವು ಜನಗಳಿಗೆ ತಲುಪಿಸ್ಬೇಕು ಅಂತಂದಾಗ ಈ ಸಿನಿಮಾವನ್ನು ನಾವು ಯಾವ ರೀತಿ ಈಗ 100ರಲ್ಲಿ ಇದು ಒಂದು ಆಗಬಾರ್ದಲ್ಲ. ಇದರಲ್ಲಿ 100ರಲ್ಲಿ ಇದು ಒಂದೇ ಆಗಿರಬೇಕು, ಇದು ಒಂದೇ ಆಗಿರಬಾರ್ದು. 100ರಲ್ಲಿ ಒಂದಾಗಬಾರ್ದು, ಇದು ಒಂದೇ ಆಗಿರಬೇಕು. 100ರಲ್ಲಿ ಇದು ಒಂದೇ ಆಗಿರಬೇಕು ಅನ್ನೋದು ಆಲೋಚನೆ ಎಲ್ರಿಗೂ ಇತ್ತು, ಡೈರೆಕ್ಟ್ರಿಂದ ಹಿಡಿದು ನಮಗೆ. ಸೊ ಅಲ್ಲೋದಾಗ ಬ್ಯಾಂಕ್ ಸೀನ್ಸ್ ಬಂದಾಗೆಲ್ಲ ಅಲ್ಲಿಂದ ಶುರುವಾಗಿದೆ. ಇದು ಹಿಂಗೆ ಅದು ಹಂಗೆ, ಅದು ಹಿಂಗೆ ಹಿಂಗೆ ಮಾಡೋಣ ಅಂತ ಎಲ್ಲರಿಗೂ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಮ್ಮಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇತ್ತು. ಇನ್ನೊಂದು ನಮಗೆ ಗಿರಿಗೆ ಏನಾದರೂ ಹೊಡೆದ್ರೆ ಅಥವಾ ನಾಣಿಗೆ ಏನಾದರೂ ಹೊಡೆದ್ರೆ ತಕ್ಷಣ ಓಡ್ ಬಂದು ಮಚ್ಚ ಅದನ್ನು ಹಿಂಗೆ ಮಾಡೋದು ಸಖತ್ತಾಗಿರ್ತದೆ ಅಂತ ಹೇಳೋರು. ಹೌದಲ್ಲ, ಚೆನ್ನಾಗಿರುತ್ತೆ ಅಂದ್ರೆ ನಾವು ಹೋಗಿ ಡೈರೆಕ್ಟರ್ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಂತೆ, ಓಕೆ ಅಂತ. ಅಂದರೆ ಎಲ್ಲರಿಗೂ ಸ್ಪೇಸ್ ಇದೆ, ಎಲ್ಲರಿಗೂ ಸ್ಪೇಸ್ ಇದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ನಮ್ಮ ಸೃಜನಾ ಮತ್ತು ನಮ್ಮ ತೇಜು ಕೋ ಡೈರೆಕ್ಟ್ರು ಇಬ್ಬರು ಸೇರಿ ಡಿಸ್ಕಸ್ ಮಾಡೋರು. ಅದನ್ನು ಡಿಸ್ಕಸ್ ಮಾಡಿ ಆಮೇಲೆ ನಮ್ಗೆ ಹೇಳೋರು ಓಕೆ ಇದು ಮಾಡೋಣ ಅಂತ. ಅದು ಮಾಡಿ ಹಂಗೆ ಮಾಡ್ತಾ ಬಂದಾಗೇನು ಸಿನಿಮಾ ಒಂಥರ ನಮಗೆ ಗೊತ್ತಾಗೋಯ್ತು. ಜನರ ಪಲ್ಸ್ಗೆ ಏನು ಸಿನಿಮಾ ಇವತ್ತಿನ ಮಟ್ಟಿಗೆ ತುಂಬ ಚಾಲೆಂಜಿಂಗ್. ಯಾವುದೋ ಕೊಟ್ಟರು ಕಷ್ಟ ಇದೆ. ಫಸ್ಟು ಅವ್ರನ್ನ ನಂಬಿಕೆ ಬರೆಸ್ಬೇಕು. ಅವ್ರಿಗೆ ನಾವಿಂಥ ಸಿನಿಮಾ ಮಾಡಿದ್ದೀವಿ, ಈ ತಂಡ ಸೇರಿದೆ, ಇವರೆಲ್ಲ ನಮಗೆ ಚಿರಪರಿಚಿತರು, ಇವರು ನಗಿಸೋದ್ರಲ್ಲಿ ನಮ್ಮ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ, ಇವ್ರು ಸಿನಿಮಾ ನೋಡ್ಬೋದು ಅಂತ ಜನರ ಮನಸ್ಸಿಗೆ ಬಂದಿರ್ತದೆ. ಅಲ್ಲ, ಇನ್ವಿಟೇಷನ್ ಥರ ಯಾವಾಗ ನಮಗೆ ಟ್ರೇಲರ್ ಕೈಗೆ ಸಿಕ್ತಲ್ಲ, ಆ ಚಮೇಲಿ ಹಾಡು ದೊಡ್ಡ ಇನ್ವಿಟೇಷನು. ಅದ್ರ ಜೊತೆಗೆ ನಿಮ್ಮ ಡೈಲಾಗ್ಗಳು ಟ್ರೇಲರಲ್ಲಿ ನೋಡ್ಬಿಟ್ಟು ಫುಲ್ ಖುಷಿ ಆಗೋಯ್ತು. ಅಂದರೆ ಆ ಇನ್ವಿಟೇಷನ್ ನಮಗೆ ಪ್ರಾಮಿಸ್ ಮಾಡ್ತಾಯಿದೆ, ಅದು ಒಳ್ಳೆ ಸಿನಿಮಾ ನಮಗೆ ಸಿಗುತ್ತೆ ಅಂತ. ಖಂಡಿತವಾಗ್ಲೂ. ಯಾಕೆಂದರೆ ಆ ನಂಬಿಕೆಯಿಂದ ನಾವು ಜನಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ನಾವು ಹಾಕ್ಬಿಟ್ಟಿದ್ದೀವಿ ಅದ್ರ ಮೇಲೆ 100% ನಗು ಪಕ್ಕ ಅಂತ. ಕರೆಕ್ಟ್. ಸೊ ನಮ್ಮನ್ನು ನಂಬಿ, ಖಂಡಿತವಾಗ್ಲೂ ನಂಬಿ, ಆ ನಂಬಿಕೆ ನಾವು ಉಳಿಸ್ತೀವಿ. ನೀವು ದಯವಿಟ್ಟು ಬನ್ನಿ. ನಿಮಗೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಮೋಸ ಆಗಲ್ಲ ಅಂತ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಹೇಳೋದೇ ಬೇಡ ಸರ್, ನಿಮ್ಮನ್ನು ನೋಡಿದ ತಕ್ಷಣ ಬರ್ತಾರೆ. ಇಲ್ಲ, ಒಂದಷ್ಟು ಸಿನಿಮಾಗಳು ಆ ಥರ ಹಾದಿ ತಪ್ಪಿಸಿವೆ ಜನ. ಸರ್ ಹಂಗಲ್ಲ, ನಿಮ್ಮನ್ನು ನೋಡೋದು ಒಂದು ಥಾಟ್, ಒಂದು ವೇವ್ ಇರುತ್ತೆ. ನೀವು ಅದನ್ನ ಬಿಟ್ಟು ಪಕ್ಕದ ಝೋನಲ್ಲಿ ಹೋದಾಗ ಅದಾಗಿರ್ಬೋದೇನೋ, ಬಟ್ ಇಲ್ಲಿ ಇದೇ ಝೋನಲ್ಲೇ ಇದ್ದೀರಾ. ಅಲ್ಲ, ನಂದು ಅಂತಲ್ಲ, ನಾನು ಮಾಡಿರೋ ಪಾತ್ರ ಅಂತಲ್ವ ಅಥವಾ ನಾನು ಮಾಡಿರೋ ಸಿನಿಮಾ ಅಂತಲ್ಲ, ನಮ್ಮಲ್ಲಿ ಬಂದಂಥ ಒಂದಷ್ಟು ಸಿನಿಮಾಗಳು ನಾವು ವಿಭಿನ್ನವಾಗಿ ಮಾಡಿದ್ವಿ, ಸಖತ ಮಾಡಿದ್ವಿ. ಸರ್ ಇದು ಒಂಥರ ಜೂಜಿದ್ದಂಗೆ ಸರ್. ಯಾರು ಗೆಲ್ತಾರೆ, ಯಾವಾಗ ಗೆಲ್ತಾರೆ, ಯಾವಾಗ ಯಾರು ಸೋಲ್ತಾರೆ ಹೇಳಕ್ಕೆ ಬರಲ್ಲ. ಬಟ್ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಲ್ಲ, ಗ್ಯಾಂಬಲ್ ಅಲ್ವಾ? ಈ ಕೆಸರಲ್ಲಿರೋ ಕಂಬ ಥರ ಹೆಂಗ್ ಬೇಕಾದ್ರೂ ಓಡ್ಬೋದು. ಈಗ ಫೈನಲ್ ಆಗಿ ನಾನು ನಿಮ್ಮ ಹತ್ರ ಒಂದು ಫ್ಯಾನಲ್ಲಿ ಗಾಳಿ ಓದಿಸ್ಲಿಲ್ಲ ಅಂದರೆ ಹೆಂಗೆ? ಇದೊಂದು ಡೈಲಾಗ್ ಹೇಳಿ ಈ ಎಪಿಸೋಡ್ ಮುಗಿಸ್ತೀನಿ. ಅಯ್ಯೋ, ಅದು ನಮ್ಮ ಶರತ್ನ ಜೊತೆ ಮಾಡಿದ, ನಮ್ಮ ಶರತ್ನ ಕೂಡ ಕಾಮಿಡಿ ಮಾಡಿಸಿದ ನಾನು. ಅಂದ್ರೆ ನೋಡಿ, ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಹೌದು, ಯಾಕೆ ಶರತ್ನ ನೀವು ಕಾಮಿಡಿ ನೋಡಕ್ಕೆ ಸಾಧ್ಯ ಇಲ್ಲ. ಬರೀ ವಿಲನ್ನು ಅಬ್ಬರಿಸಿ ಬಬ್ಬಿರಿದು ಎಲ್ಲರನ್ನು ಎದುರಿಸಿ ಬದರಿಸಿ ಚಿಕ್ಕ ಮಕ್ಕಳಿಗೆಲ್ಲ ಗೊಗೆಯ ಥರ ಅವನು. ಸೊ ಅಂಥ ವಿಲನ್ ನಮ್ಮ ಕನ್ನಡ ಚಿತ್ರರಂಗದ ವಿಲನ್ನು. ಸೊ ಅವನ ಕೈಲೇ ಕಾಮಿಡಿ ಮಾಡಿಸಿದ್ದಾನೆ ಅಂತಂದರೆ ನೀವು ನಂಬಿಕೆ ಇಡ್ಬೋದು. ಈ ಸಿನಿಮಾ 100% ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ. ಸೊ ಹಾಗಾಗಿ ಅವನ ಜೊತೆ ಹೇಳೋವಂಥ ಡೈಲಾಗ್ ಏನಂತಂದರೆ ಅದೇ, ಅವ್ನು ಜೋರಾಗಿ ಅಂತ ಕಿರಿತಾನೆ, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆ ಅಂತ ಸುಮಾರು ಜನ ಹೇಳಿದರು, ನಿಮ್ಮ ಟೂತ್ ಪೇಸ್ಟಲ್ಲಿ ಗಾಳಿ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಅಂತ ನಾನು ಅಂತ. ಹಂಗೆ ನಾವು ಅಬ್ಬರಿಸಿದ್ರೆ ಮುಖ ಎಲ್ಲ ಅಲ್ಲಾಡ್ಬಿಡುತ್ತೆ ಅಂತ. ಸೊ ಈ ಥರದ್ದು ಸುಮ್ಮನೆ ಅದು ಜಸ್ಟ್ ಗ್ಲಿಮ್ಸ್ ಅಷ್ಟೇ, ಅದು ಒಂದು ಸಣ್ಣ ಗ್ಲಿಮ್ಸ್ ಅಷ್ಟೇ. ಅದು ಇದಕ್ಕಿಂತ ಮೀರಿ ತುಂಬಾ ಜನರನ್ನು ಎಂಟರ್ಟೈನ್ ಮಾಡುವಂಥ ಸುಮಾರು ಸಿನಿಮಾಗಳಿದ್ದಾವೆ, ಸಂಭಾಷಣೆಗಳಿದ್ದಾವೆ, ಎಲ್ಲವೂ ಇದೆ. ಓಕೆ, ಈಗ ಒಂದು ಪ್ರಾಮಿಸ್ ಮಾಡಿ. ಎಸ್, ಎಲ್ಲರ ಹತ್ರನೂ ಪ್ರಾಮಿಸ್ ತಗೊಂತಿದ್ದೀನಿ ಇವತ್ತು ನಾನು. ಆನ್ ಸ್ಕ್ರೀನ್ ಕಮಿಟ್ಮೆಂಟು ಯಾವಾಗ ಸಿಗ್ತೀರಾ ನಮಗೆ? ಖಂಡಿತವಾಗಿರ್ತೀವಿ. ಯಾಕೆ ನೀವಿರೋದೇ ನಮ್ಮ ಒಂದು
ಜೀವನದ ಡಾಕ್ಯುಮೆಂಟೇಷನ್ಗೆ ಅಲ್ವಾ ಎಲ್ಲ ತುಂಬಾ ದಿನದ ಆಸೆ ಇದು, ತುಂಬಾ ದಿನದಿಂದ ಕಾಯ್ತಿದ್ದೀನಿ. ಹೌದು. ಸೊ ನೀವು ಸಿಗ್ಬೇಕು. ಖಂಡಿತ ಸಿಗೋಣ. ಓಕೆ ಡನ್. ಆಮೇಲೆ ನೀವು ಯಾರು ಹೇಳಿ ಅಂತ ಕೇಳಬಾರ್ದು. ಇಲ್ಲ ಇಲ್ಲ ನನಗೆ ಏನು ಗೊತ್ತಾ, ಸಿಗೋಣ. ಇವತ್ತಿನವರೆಗೂ ನಾನು ಯಾವುದೇ ಇಂಟರ್ವ್ಯೂಸ್ ಕೊಟ್ಟಿಲ್ಲ, ನೀವು ನೋಡಿರೋಂಗೆ ಹುಡುಕಿದ್ರು ಸಿಗಲ್ಲ ನಂದು. ನೀವೆಲ್ಲ ಅದ್ಯಾಕೆ ಸಿಗಲ್ಲ ಸರ್? ಈಗ ನಾನು ಮಾಡ್ತೀನಲ್ಲ, ಆಮೇಲೆ ಅಲ್ಲ ಸಿಗುತ್ತಲ್ಲ. ನೀವು ಬೇರೆ ನಾ ಯಾರ್ಯಾರಿಗೆ ಇವತ್ತಿನ ಯಾವ ಚಾನಲ್ಗೆ ಇಂಟರ್ವ್ಯೂಸ್ ಕೊಟ್ಟಿಲ್ಲ, ಅದಕ್ಕೆ ಈಗ ಇಲ್ಲಿ ಕಮಿಟ್ಮೆಂಟ್ ಸೊ ತಗೊಂಡಿದ್ದು. ಹಂಗಾಗಿ ನನ್ನ ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಮಾಡೋಣ. ಮಾಡು. ಓಕೆ ಸೊ ಈಗ ಸದ್ಯಕ್ಕೆ GST ಹೋಗಿ ನೋಡಿ ಎಲ್ರು. ನವೆಂಬರ್ 28 ವೀರೇಶ್ ಮೇನ್ ಥಿಯೇಟರು, ನಿಮಗೆ ಹತ್ರದ ಥಿಯೇಟರ್ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ GST ನೋಡಿ ಅಂತ ಕೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ಚಮೇಲಿ ಹಾಡು ಟ್ರೆಂಡಿಂಗು, ನೀವು ಒಂದು ರೀಲ್ ಮಾಡಿ ಬಿಡಿ, ಓಕೆನಾ? ಓಯ್. ಥ್ಯಾಂಕ್ ಯು.